ಎಲ್ರಿಗೂ. ಸೊ ಐಫೋನ್ 13 ಬಂದಿದೆ, ಬ್ಯಾಟ್ರಿ ಸೋಲನ್ ಆಗಿದೆ. ಸೊ ಲೋಗೋ ಮಾತ್ರ ಬರ್ತಾ ಇದೆ, ಅದು ಒಂದೊಂದ್ಸತಿ ಬರುತ್ತೆ ಒಂದೊಂದ್ಸತಿ ಬರೋದಿಲ್ಲ. ನೋಡಿ ಇದು ಎಷ್ಟು ಸೋಲನ್ ಆಗಿದೆ ಅಂದರೆ ನೀವು ನೋಡ್ತಾ ಇರ್ಬೋದು, ಫ್ರೇಮಲ್ಲೇ ಇದೆ ಡಿಸ್ಪ್ಲೇದು. ಇಲ್ಲಿ ನೋಡಿ, ಫ್ರೇಮಲ್ಲೇ ಇದೆ, ಡಿಸ್ಪ್ಲೇ ಮಾತ್ರ ಆಚೆ ಬಂದ್ಬಿಟ್ಟಿದೆ. ಶೋರೂಮ್ಗೆ ತೊಗೊಂಡೋಗಿದ್ರಂತೆ, ಅವರು ಡಿಸ್ಪ್ಲೇ ಚೇಂಜ್ ಮಾಡಬೇಕು, ಹಂಗೆ ತೆಗಿಯೋಕ್ಕಾಗೋದಿಲ್ಲ. ಡಿಸ್ಪ್ಲೇ 27,000 ಆಗುತ್ತೆ, ಬ್ಯಾಟ್ರಿ ಕಾಸ್ಟ್ 8,500 ಆಗುತ್ತೆ ಅಂತ ಹೇಳಿದ್ರಂತೆ. ಸೊ ಇಲ್ಲಿಗೆ ತೊಗೊಂಬಂದಿದ್ದಾರೆ. ಸೊ ಡಿಸ್ಪ್ಲೇ ಅದಕ್ಕೂ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ. ಬನ್ನಿ ನಾವು ಟ್ರೈ ಮಾಡೋಣ ಓಪನ್ ಮಾಡೋದಕ್ಕೆ ಡಿಸ್ಪ್ಲೇ ಸೇಫಾಗಿ. ಸೊ ನಾನು ಮುಂಚೆ ಹೇಳ್ದಂಗೆ 60 ಇವ್ರದ್ದು 50% ಏನೋ ಇತ್ತಂತೆ. ಸೊ 70% 79ಗೆ ನಿಮ್ಗೆ ಎರರ್ ಮೆಸೇಜ್ ಬರುತ್ತೆ. 79ಇಂದ ನೀವು 70% ಒಳಗಡೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ಊದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಬೇಸಿಗೆಗೆಲ್ಲ ಬೇರೆ ಇದೆ. ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ. ಸ್ವಲ್ಪನೂ ಹಿಂಸೆನೇ ಮಾಡೋಂಗಿಲ್ಲ ಇದಕ್ಕೀಗ ಡಿಸ್ಪ್ಲೇಗೆ. ಆ ರೀತಿ ಓಪನ್ ಮಾಡಬೇಕಾಗತ್ತೆ. ಫ್ರೇಮ್ ಅಲ್ಲೇ ಇದ್ದಾಗ ತುಂಬ ಕಷ್ಟ. ಸ್ವಲ್ಪ ಅಲ್ಲಾಡ್ಸಿದ್ರು ಲೈನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ತನಕ ಏನಕ್ಕೆ ಬಿಡ್ಕೊಂತೀರಾ ಅಂತಲೇ ಅರ್ಥ ಆಗಲ್ಲ. ಅದು ಸ್ವಲ್ಪ ಊದಕ್ಕೆ ಸ್ಟಾರ್ಟ್ ಆದಾಗಲೇ ಗೊತ್ತಾಗುತ್ತಲ್ಲ, ಆವಾಗನ ಚೇಂಜ್ ಮಾಡಿಸ್ಕೊಬೇಕು. ನೋಡಿ ಎಷ್ಟು ಗ್ಯಾಪ್ ಇದೆ ಫ್ರೇಮ್ಗೂ ಮತ್ತು ಡಿಸ್ಪ್ಲೇಗೂ. ಅದು ಕೆಮಿಕಲ್ ಸೊಲ್ಯೂಷನ್, ಡಿಸ್ಪ್ಲೇ ಒಳಗಡೆ ಏನು ಹೋಗಲ್ಲ ಅದು. ಫುಲ್ಲು ಉತ್ಕೊಂಡಿದೆ. ಫಸ್ಟ್ ಡಿಸ್ಪ್ಲೇ ಆಚೆ ತೆಗೆದ್ಬಿಡೋಣ. ಸೇಫಾಗಿದೆ ಅನಿಸುತ್ತೆ. ಡಿಸ್ಪ್ಲೇ ಆನ್ ಮಾಡೋಂತ ನೋಡೋಣ. ನೋಡಿ ಸೇಫಾಗಿದೆ. ಸೊ ದ ಮಿಷನ್ ಇಸ್ ಡನ್. ಅದಾದಮೇಲೆ ನಿಮಗೆ 100% ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಹೆಲ್ತು. ಏನಕ್ಕೆ ಅಂದರೆ ನಿಮಗೆ 70 ಮೇಲ್ಪಟ್ಟಿದ್ರೆ ಮಾತ್ರ 100 ಬರುತ್ತೆ. ಇಲ್ಲ ಅಂದರೆ ಅದು ಎರರ್ ಮೆಸೇಜ್ ಹೋಗೋದು ಇಲ್ಲ, 100 ಬರೋದು ಕಷ್ಟ ಇದೆ. ಸೋಲನ್ ಆದಾಗ 60 ಇದೆ, 70%ಗಿಂತ ಕೆಳಗಡೆ ಬಂದಿದ್ದರೆ 60ಸಲ್ಲಿದ್ದರೆ 100% ಮಾಡೋದು ಕಷ್ಟ. ಸೊ ಡಿಸ್ಪ್ಲೇ ಸೇಫಾಗಿ ತೆಗೆದಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇದು ಮಿಸ್ಟೇಕ್ ಆಗಿರೋದು. ಸೊ 27,000 ರೂಪಾಯಿ ಕಸ್ಟಮರ್ದು ಉಳಿತು. ನೋಡಿ ಯಾವ ರೀತಿ ಉತ್ಕೊಂಡಿದೆ ಅಂತ. ಸೊ ಇನ್ನೊಂದು ಬ್ಯಾಟ್ರಿ ಹಾಕ್ತೀವಿ. ಬ್ಯಾಟ್ರಿ ತೊಗೊಂಬರ್ತೀನಿ. ಇದು ಇನ್ನೊಂದು ಹೊಸದು ಬ್ಯಾಟ್ರಿ. ಸೊ ಈ ಬ್ಯಾಟ್ರಿನ ಹಾಕ್ತೀವಿ.
ಇದರದ್ದೇ ಸ್ಟ್ರಿಪ್ ತೆಗೆದು ಇದಕ್ಕೆ ಹಾಕ್ತೀವಿ. ಆಮೇಲೆ ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಕಸ್ಟಮರ್ಗೆ ಡೇಟಾ ತುಂಬ ಇಂಪಾರ್ಟೆಂಟ್ ಇದೆಯಂತೆ. ಸೊ ಹಂಗಾಗಿ ಇವಾಗ ಸುಮ್ಮನೆ ಹಂಗೆ ಹಾಕ್ಕೊಟ್ಟಿರ್ತೀವಿ. ಅದಾದಮೇಲೆ ಫ್ಲ್ಯಾಶ್ ಮಾಡಿಸ್ಕೊತಾರಂತೆ. ಓಕೆ, ಸೊ ಓಪನ್ ಮಾಡೋದು ನೋಡ್ತೀರಾ ಸ್ಟ್ರಿಪ್ ಯಾವ ರೀತಿ ಇರುತ್ತೆ ಅಂತ. ಒಂದು ಸೆಕೆಂಡ್ ಫುಲ್ ತೋರಿಸೇ ಬಿಡ್ತೀನಿ. ನೋಡಿ, ಸ್ಟ್ರಿಪ್ ಈ ಥರ ಇರುತ್ತೆ. ಇದನ್ನು ಕಟ್ ಮಾಡ್ತೀವಿ. ನಿಮ್ಮದೇ ಇದು ಊದ್ಕೊಂಡಿದೆಯಲ್ಲ ಅದೇ. ಸೊ ಇದು ಕಟ್ ಮಾಡಿದ್ದೀವಿ, ಇದಕ್ಕೆ ಹಾಕ್ತೀವಿ, ಸಾಲ್ಡ್ರಿಂಗ್ ಮಾಡ್ತೀವಿ, ಆಮೇಲೆ ಫಿಕ್ಸ್ ಮಾಡ್ತೀವಿ. ಅಷ್ಟೇ ಪ್ರೊಸೀಜರ್. ಅದಾದಮೇಲೆ ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಫಾರ್ಮ್ಯಾಟ್ ಮಾಡಿದಾಗ ಡೇಟಾ ಎಲ್ಲ ಹೋಗುತ್ತೆ, 100% ಹೆಲ್ತ್ ತೋರಿಸುತ್ತೆ. ಸೊ ದಟ್ಸ್ ಇಟ್. ಇದೆಲ್ಲ ಆಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಆದಷ್ಟು